ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಈ ಪಾಗಲ್ ಪ್ರೇಮಿಗಳು ಹೆಂಗಿರ್ತಾರೆ, ಹೆಂಗೆ ಕಾಟ ಕೊಡ್ತಾರೆ ಅಂತಂದರೆ, ಬೆಂಗಳೂರಿನಲ್ಲಿ ಒಬ್ಬ ಲೇಡಿ ಜಿಮ್ ಟ್ರೈನರ್, ಈ ಲೇಡಿ ಜಿಮ್ ಟ್ರೈನರ್ಗೆ ಹರಿಯಾಣ ಮೂಲದ ವ್ಯಕ್ತಿಯೊಬ್ಬ ಅಲ್ಲಿಂದ ಬಂದು ಕಾಟ ಕೊಟ್ಟಿರತಕ್ಕಂಥ ಪ್ರಕರಣ. ಅದೇನೋ ಇನ್ಸ್ಟಾದಲ್ಲಿ ಫಾಲೋ ಮಾಡಿಕೊಂಡು ತೊಂದರೆ ಕೊಟ್ಕೊಂಡು, ಸೊ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗೆ ಪಾಗಲ್ ಪ್ರೇಮಿಯ ಕಾಟ. ಇನ್ಸ್ಟಾದಲ್ಲಿ ಆಕೆ ಏನೋ ಒಂದಷ್ಟು ವಿಡಿಯೋಗಳನ್ನ ಹಾಕ್ಕೊಂಡಿದ್ರಂತೆ, ಅದನ್ನು ನೋಡಿ ಈ ಪಾಗಲ್ ಪ್ರೇಮಿ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು. ಅಶ್ಲೀಲ ಮೆಸೇಜ್ ಮಾಡಿ ಹಿಂಸೆ ನೀಡ್ತಾ ಇದ್ದ ಈ ಆರೋಪಿ ಅಂತ ಗೊತ್ತಾಗಿದೆ. ಇನ್ಸ್ಟಾದಲ್ಲಿ ಪೀಡಿಸ್ತಾ ಇದ್ದಂತೆ ಈ ಹುಚ್ಚು ಪ್ರೇಮಿ, ಆತನ ವಿರುದ್ಧ ಈಗ ಲೇಡಿ ದೂರು ಕೊಟ್ಟಿದ್ದಾರೆ. ಹರಿಯಾಣ ಮೂಲದ ಸುಧೀರ್ ಕುಮಾರ್ ಬಂಧನ. ಅವನು ಹರಿಯಾಣದವನು, ಆ್ಯಕ್ಚುಲಿ ಹರಿಯಾಣದಿಂದ ಈಕೆ ಈ ಲೇಡಿಯನ್ನು ನೋಡೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದಾನೆ. ಬೆಂಗಳೂರಿಗೆ ಬಂದಾಗ ಈಕೆ ಕಂಪ್ಲೇಂಟ್ ಕೊಟ್ಟು ಅವನನ್ನು ಲಾಕ್ ಮಾಡಿರ್ತಕ್ಕಂಥ ಪ್ರಕರಣ. ಈಗ ಆಕೆ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಅಂದಾಗ ಸಹಜವಾಗೇ ಈ ಜಿಮ್ ಮಾಡೋದು ಅದು ಇದು ವಿಡಿಯೋಗಳನ್ನ ಅವರು ಇನ್ಸ್ಟಾದಲ್ಲಿ ಹಾಕ್ಕೊಂಡಿರ್ತಾರೆ. ಈ ಸೋಷಿಯಲ್ ಮೀಡಿಯಾ ಹೆಂಗಾಗಿದೆ ಅಂದರೆ, ನೀವು ಒಳ್ಳೆಯದಕ್ಕೂ ಬಳಸ್ಕೋಬೋದು, ಕೆಟ್ಟದಕ್ಕೂ ಬಳಸ್ಕೋಬೋದು. ಅದನ್ನು ನೋಡಿ ಆತ ಈಕೆ ಮೇಲೆ ಪ್ರೀತಿ ಉಕ್ಕಿ ಹರಿದುಬಿಟ್ಟಿದೆ. ಏನೇನೋ ಒಂದಷ್ಟೆಲ್ಲ ಮೆಸೇಜ್ ಮಾಡಿದ್ದಾನೆ, ಕಾಟ ಕೊಟ್ಟಿದ್ದಾನೆ. ಗೊತ್ತಲ್ಲ, ಕೆಟ್ಟ ಕಮೆಂಟ್ ಮಾಡೋದೆಲ್ಲ ಇತ್ತೀಚೆಗೆ ಏನೇನಾಯಿತು ಅಂತೆಲ್ಲ ನಿಮಗೆ ಗೊತ್ತು, ಯಾವ ಹಂತಕ್ಕೆ ಹೋಗಿತ್ತು ಅಂತಲೂ ನಿಮಗೆ ಗೊತ್ತು ಕೆಲವು ಬೇರೆ ಬೇರೆ ಪ್ರಕರಣದಲ್ಲಿ. ಸೊ ಹಾಗಾಗಿ ಈಗ ಆ ಥರ ತೊಂದರೆ ಕೊಟ್ಟಂತಹ ವ್ಯಕ್ತಿ ಲಾಕ್ ಆಗಿದ್ದಾನೆ ಪೊಲೀಸರಿಗೆ. ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿದ್ದ, ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದ. ಅಲ್ಲಿಗೆ ಆತ ಸುಮ್ಮನಾಗಿದ್ದರೆ ಎಲ್ಲವೂ ಕೂಡ ಸರಿ ಹೋಗ್ತಿತ್ತೇನೋ. ಆದರೆ ಅದೇ ಯುವತಿಯನ್ನು ಹುಡ್ಕೊಂಡು ಬೆಂಗಳೂರಿಗೆ ಬಂದು ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಇನ್ಸ್ಟಾದಲ್ಲಿ ಫಾಲೋ ಮಾಡಿ ರಾಜ್ಯಕ್ಕೆ ಬಂದಿದ್ದ ಈ ಪಾಗಲ್ ಯುವತಿಗಾಗಿ ಹರಿಯಾಣದಿಂದ ಕರ್ನಾಟಕಕ್ಕೆ ಬಂದಿದ್ದಂತೆ ಈ ಆರೋಪಿ. ಬೆಂಗಳೂರಿಗೆ ಬಂದು ಜಿಮ್ ಸಹೋದ್ಯೋಗಿಗಳ ಬಗ್ಗೆ ವಿಚಾರಿಸಿದ್ನಂತೆ. ಇವ್ರು ಗೊತ್ತಾ, ಇವ್ರ ನಂಬರ್ ಸಿಗುತ್ತಾ ಅಂತೆಲ್ಲ. ಮೊಬೈಲ್ ನಂಬರ್ ಪಡೆದುಕೊಳ್ಳೋದಕ್ಕೂ ಕೂಡ ಹರಸಾಹಸ ಪಟ್ಟಿದ್ದ ಈ ಆರೋಪಿ. ದಕ್ಷಿಣ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ ಯುವತಿ ದೂರು ಕೊಡ್ತಾರೆ, ಹೀಗೆಲ್ಲ ಆಗ್ತಾ ಇದೆ ಅಂಥೇಳಿ. ಹರಿಯಾಣ ಮೂಲದ ಸುಧೀರ್ ಕುಮಾರ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಈ ಯುವತಿಯ ವಿಡಿಯೋಗೆ ಈತ ಫಿದಾ ಆಗಿದ್ದ. ಅಲ್ಲಿಯೂ ಕೂಡ ಕಾಟ ಕೊಟ್ಟಿದ್ದಂತೆ, ಮೆಸೇಜ್ ಮಾಡಿದ್ದಂತೆ. ಈ ರೀತಿ ಪ್ರತಿನಿತ್ಯ ಸಾವಿರಾರು ಮೆಸೇಜ್ ಬರ್ತವೆ ಅಂಥೇಳಿ ಆ ಯುವತಿಯು ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ. ಬಟ್ ಆತ ಎಷ್ಟು ಪಾಗಲಿದ್ದಾನೆ ನೋಡಿ. ಆಕೆಯ ನಂಬರನ್ನು ಹುಡ್ಕೊಂಡು, ಆಕೆಯ ಕಾಂಟ್ಯಾಕ್ಟನ್ನು ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದ. ಅದು ಆ ಯುವತಿಗೆ ಗೊತ್ತಾಗುತ್ತೆ, ಯಾರೋ ಫಾಲೋ ಮಾಡ್ತಿದ್ದಾರೆ, ನಂಬರ್ ಕೇಳ್ತಿದ್ದಾರೆ ಅಂಥೇಳಿ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಡೀಟೇಲ್ಸನ್ನು ಕೊಡೋದಕ್ಕೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ, ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ವಿಡಿಯೋಗಳನ್ನು ನೋಡಿ ಇಂಪ್ರೆಸ್ ಆಗೋರು, ಕೆಟ್ಟದಾಗಿ ಮೆಸೇಜ್ ಮಾಡೋರು, ಅಶ್ಲೀಲ ಕಮೆಂಟ್ಗಳನ್ನು ಮಾಡೋರು ಸಹಜವಾಗಿಯೇ ಇರ್ತಾರೆ. ಬಟ್ ಈತ ಯುವತಿಯನ್ನು ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಾನೆ, ಫಾಲೋ ಮಾಡ್ತಾನೆ, ನಂಬರ್ ತೆಗೆದುಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದ ಅಂದರೆ ಈತನ ಉದ್ದೇಶ ಏನಾಗಿತ್ತು ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಈ ಎಲ್ಲ ವಿಚಾರ ಯುವತಿಗೆ ಗೊತ್ತಾಗಿದ್ದು ಹೇಗೆ? ಇಬ್ಬರು ಏನಾದರೂ ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡಿದ್ರಾ ಏನು? ಆ ವಿಚಾರಕ್ಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಒಬ್ಬರಿಗೆ ಯುವಕನೊಬ್ಬ ಕಿರುಕುಳ ಕೊಟ್ಟಿರುವಂಥ ಘಟನೆ ನಡೆದಿರುವಂಥದ್ದು. ಇನ್ಸ್ಟಾಗ್ರಾಮ್ನಲ್ಲಿ ಆಕೆ ಫಿಟ್ನೆಸ್ ಇನ್ಫ್ಲೂಯೆನ್ಸ್ ಸಂಬಂಧಪಟ್ಟಂಥ ಒಂದಷ್ಟು ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡಿರ್ತಾರೆ. ಆ ವಿಡಿಯೋಗಳನ್ನು ನೋಡಿ ಆ ಯುವಕನೊಬ್ಬ ಸಾಕಷ್ಟು ಕಿರುಕುಳವನ್ನು ಕೊಡ್ತಿದ್ದ ಅನ್ನುವಂಥ ಮಾಹಿತಿ ಆಕೆಗೆ ಸಿಗುತ್ತೆ. ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ನಿರಂತರವಾಗಿ ಆಕೆಗೆ ಮೆಸೇಜನ್ನು ಮಾಡಿ ಪ್ರೀತಿ ಮಾಡುವಂಥ ಕಿರುಕುಳವನ್ನು ಕೊಡ್ತಿರ್ತಾನೆ. ಆದರೆ ಆತ ಬೆಂಗಳೂರಿನವನಲ್ಲ, ಹರಿಯಾಣದವನು ಅನ್ನುವಂಥ ಮಾಹಿತಿ ಯುವತಿಗೆ ಗೊತ್ತಿರುತ್ತೆ. ಆಕೆ ಅವನ ಮೆಸೇಜ್ಗಳಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನಿನ್ನೆ ಅಂದರೆ 2 ದಿನಗಳ ಹಿಂದೆ ಆತ ಹರಿಯಾಣದಿಂದ ಬೆಂಗಳೂರಿಗೆ ಬಂದು ಆಕೆಯ ಫಿಟ್ನೆಸ್ ಸಂಸ್ಥೆಯ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿ ಹೋಗಿ ಅಲ್ಲಿ ಫಿಟ್ನೆಸ್ ಮಾಡುವಂಥವರ ಮಾಹಿತಿಯನ್ನು ಪಡೆದುಕೊಂಡು ಅವರ ಬಳಿ ಆಕೆಯ ನಂಬರನ್ನು ಕಲೆಕ್ಟ್ ಮಾಡಿಕೊಳ್ಳುವ ಕೆಲಸಕ್ಕೆ ಮುಂದಾಗ್ತಿರ್ತಾನೆ. ಆ ವಿಚಾರ ಆ ಫಿಟ್ನೆಸ್ ಲೇಡಿಗೆ ಗೊತ್ತಾಗುತ್ತೆ. ಹಾಗಾಗಿ ಆಕೆ ಈ ವಿಚಾರವನ್ನು ತಿಳಿದು ಬೆಂಗಳೂರಿನ ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಒಂದು ದೂರು ಕೂಡ ಕೊಟ್ಟಿರ್ತಾರೆ. ಆ ದೂರಿನ ಆಧಾರದ ಮೇಲೆ ಹರಿಯಾಣ ಮೂಲದ ಸುಧೀರ್ ಕುಮಾರ್ ಎಂಬಾತನನ್ನು ಪೊಲೀಸರು ಬಂಧಿಸಿ ತನಿಖೆಯನ್ನು ಮಾಡುತ್ತಿರುವಂಥದ್ದು. ಆತ ನಿರಂತರವಾಗಿ ಕಳೆದ 6 ತಿಂಗಳಿಂದಲೂ ಕೂಡ ಈ ರೀತಿ ಆಕೆಯನ್ನು ಮೆಸೇಜ್ ಮಾಡಿ ಕಿರುಕುಳವನ್ನು ಕೊಡ್ತಿದ್ದ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಪ್ರಾಥಮಿಕವಾಗಿ ಸಿಕ್ಕಿದ್ದು. ಸದ್ಯ ಸುಧೀರ್ ಕುಮಾರ್ನನ್ನು ಬಂಧನ ಮಾಡಿರುವಂಥ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಓಕೆ,